ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್. ಯಾವ ಮನುಷ್ಯ ಕಾನ್ಫಿಡೆನ್ಸಿಂದ ಇರ್ತಾನೋ ಅವನನ್ನು ನೋಡೋಕ್ಕೆ ಖುಷಿ ಆಗತ್ತೆ. ಆತ ಎಂಥವರನ್ನು ಒಂದು ಮ್ಯಾಗ್ನೆಟ್ ರೀತಿ ಸೆಳೆತ ಮಾಡ್ತಾನೆ. ಆದರೆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅನ್ನೋದು ಹುಟ್ಟತಾನೆ ಬರಲ್ಲ. ನಾವು ಈ ಸಮಾಜದ ಸಬ್ಸ್ಟ್ಯಾಂಡರ್ಡ್ಸ್ಗೆ ಒಳಗಾಗಿ ಆಗಿ ನಮ್ಮ ಕಾನ್ಫಿಡೆನ್ಸನ್ನು ನಾವೇ ಕುಗ್ಗಿಸ್ಕೊತಾ ಹೋಗ್ತೀವಿ. ನಾವು ಗೊತ್ತಿಲ್ಲದೇ ಸಬ್ಕಾನ್ಷಿಯಸ್ಲಿ ಒಬ್ಬರಿಗೆ ಕಂಪೇರ್ ಮಾಡ್ತಾ ನಮ್ಮ ಕಾನ್ಫಿಡೆನ್ಸು ಕುಗ್ಗಿ ಹೋಗ್ಬಿಡುತ್ತೆ. ಯಾರೋ ನೋಡ್ತೀವಿ ನಮಗಿಂತ ಬೆಳ್ಳಕ್ಕಿರ್ತಾರೆ, ಎತ್ತರವಾಗಿರ್ತಾರೆ. ನಾವು ಅಯ್ಯೋ ನಾನು ಅಷ್ಟು ಬೆಳ್ಳಕ್ಕಿಲ್ವಲ್ಲ, ಎತ್ತರವಾಗಿಲ್ವಲ್ಲ. ಅಥವಾ ಯಾರೋ ಒಬ್ಬರು ಒಳ್ಳೆ ಕಾರ್ ಇದ್ದರೆ, ಒಳ್ಳೆ ಬೈಕ್ ಇದ್ದರೆ, ಅಯ್ಯೋ ನನಗೆ ಆ ಲೈಫ್ ಇಲ್ವಲ್ಲ. ಯಾರೋ ಒಳ್ಳೆ ಮನೇಲಿದ್ದರೆ ಅದಕ್ಕೂ ಕಂಪೇರ್ ಮಾಡ್ಕೋತೀವಿ. ಅದೆಲ್ಲ ಬಿಡಿ, ನಿಮ್ಮ ಫ್ರೆಂಡಿಗೆ ಯಾವುದಾದೊಂದು ಒಳ್ಳೆ ಗರ್ಲ್ ಫ್ರೆಂಡು ಅಥವಾ ಬಾಯ್ ಫ್ರೆಂಡ್ ಇದ್ದರೆ, ಅಥವಾ ಒಳ್ಳೆ ಗಂಡ ಅಥವಾ ಒಳ್ಳೆ ಹೆಂಡತಿ ಇದ್ದರೆ ಅದಕ್ಕೂ ನೋಡಿ ನಾವು ಅಯ್ಯೋ ನನಗಿಂತ ಜೀವನ ಇಲ್ವಲ್ಲಪ್ಪ ಅಂತ ಹೇಳಿ ನಾವು ಬೇಸರ ಪಡ್ಕೊಳ್ಕೋತೀವಿ. ಆದರೆ ಇದೆಲ್ಲವೂ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ತಾ ಹೋಗುತ್ತೆ. ಒಂದು ಸಣ್ಣ ಮಗುವನ್ನು ನೋಡಿ, ಆ ಮಗು ಬಾಯಲ್ಲಿ ಹಲ್ಲಿರಲ್ಲ, ತಲೆಯಲ್ಲಿ ಕೂದಲಿರಲ್ಲ, ನಡೆಯೋಕ್ಕಾಗಲ್ಲ, ಏನೇ ಆಗದೆ ಇದ್ರೂ ಕೂಡ ಎಷ್ಟು ಖುಷಿಯಾಗಿ ಎಷ್ಟು ಕಾನ್ಫಿಡೆನ್ಸಿಂದ ಇರುತ್ತೆ. ಅದು ನನಗೆ ಹಲ್ಲಿಲ್ಲ ಅಂತ ಹೇಳಿ ನಗೋದನ್ನು ನಿಲ್ಸುತ್ತಾ, ಅಥವಾ ತಲೆಯಲ್ಲಿ ಕೂದಲಿಲ್ಲ ಅನ್ನೋದು ಬಿಟ್ಟು ಮುದ್ದಾಗಿ ಆಡೋದನ್ನು ನಿಲ್ಸುತ್ತಾ? ಇಲ್ಲ ಅಲ್ವಾ? ಅಂಥ ರೀತಿಯಲ್ಲಿ ಬೆಳೆದು ಬಂದ ನಾವು ಇವತ್ತು ಯಾಕೆ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಎಲ್ಲದಕ್ಕೂ ಹಿಂಜರಿತಾ ಹೋಗ್ತೀವಿ? ನೋಡಿ, ಕಾನ್ಫಿಡೆನ್ಸಿಂದ ಇಲ್ಲದೆ ಎಷ್ಟೊಂದು ಆಪರ್ಚುನಿಟಿಯನ್ನು ನಾವು ಕಳ್ಕೊತೀವಿ. ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೂ ಅಯ್ಯೋ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಮಾತಾಡೋಕ್ಕಾಗಲ್ಲಪ್ಪ ಅಂತ ಹೇಳಿ ಬೇರೆ ಯಾರಿಗೋ ಆಪರ್ಚುನಿಟಿ ಕೊಟ್ಟಿದ್ದು ಇದೆ ಅಲ್ವಾ? ಅಥವಾ ನಮಗೆ ಯಾರೋ ಒಬ್ಬಳು ಇಷ್ಟ ಆಗಿರ್ತಾಳೆ, ಅಥವಾ ಯಾರೋ ಒಬ್ಬ ಇಷ್ಟ ಆಗಿರ್ತಾನೆ, ಅವನನ್ನು ಪ್ರಪೋಸ್ ಮಾಡಲಿಕ್ಕೂ ಕಾನ್ಫಿಡೆನ್ಸ್ ಇಲ್ಲದೆ ಅವರನ್ನು ಕಳ್ಕೊಂಡದ್ದು ಎಷ್ಟೊಂದು ಇನ್ಸ್ಟೆನ್ಸ್ ಇದೆ. ಹಾಗೆ ಎಲ್ಲ ಆಪರ್ಚುನಿಟೀಸನ್ನ ಕಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಈ ಕಾನ್ಫಿಡೆನ್ಸನ್ನು ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನ ಕೆಲವು ಸ್ಟೆಪ್ ಮೂಲಕ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಐ ಕಾಂಟ್ಯಾಕ್ಟ್. ಈಗ ನಾನು ನಿಮ್ಮ ಹತ್ರ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಅಲ್ಲಿ ಇಲ್ಲಿ ಎಲ್ಲೋ ನೋಡಿಕೊಂಡು ನನಗೆ ತಲೆ ಬಗ್ಸ್ಕೊಂಡು ಮಾತಾಡ್ತಾ ಇದ್ದರೆ ನಿಮ್ಗೆ ನನ್ನ ಮಾತು ಕೇಳಬೇಕು ಅನ್ಸುತ್ತಾ? ಅಥವಾ ನಾನು ಏನೇ ಒಂದು ವಿಷಯ ಹೇಳಿದ್ರು ಅದನ್ನು ನಂಬಿಕೆ ಇಟ್ಟು ಕೇಳಬೇಕು ಅಂತ ಅನ್ಸುತ್ತಾ? ಸೊ ಮನುಷ್ಯನಿಗೆ ಐ ಕಾಂಟ್ಯಾಕ್ಟ್ ಅನ್ನೋದು ತುಂಬಾ ಮುಖ್ಯ. ಯಾವಾಗ ಯಾರಾದರೂ ಸುಳ್ಳು ಹೇಳಬೇಕಾದ್ರೂ ಅಷ್ಟೇ ನಿಮ್ಮ ಐ ಕಾಂಟ್ಯಾಕ್ಟನ್ನು ಮಾಡಲ್ಲ. ಅವರು ಅಲ್ಲಿ ಇಲ್ಲಿ ನೋಡ್ತಾರೆ. ಇಲ್ಲಂತ ಹೇಳಿದ್ರೆ ಪದೇ ಪದೇ ಮೂಗನ್ನು ಮುತ್ಕೋತಾ ಇರ್ತಾರೆ. ಯಾಕೆ ಮೂಗನ್ನು ಮುತ್ಕೋತಾ ಇರ್ತಾರೆ ಅಂತ ಹೇಳಿದ್ರೆ ಸಬ್ಕಾನ್ಷಿಯಸ್ಲಿ ಅವರು ಸುಳ್ಳು ನಿಜ ಹೇಳಬೇಡ ಅಂತ ಹೇಳಿ ಅವರಿಗೆ ಅವರೇ ನೆನಪಿಸ್ಕೋತಾ ಇರ್ತಾರೆ. ಹಾಗಾಗಿ ನೀವು ಯಾರೇ ಹತ್ರ ಮಾತಾಡಬೇಕಾದ್ರೂ ಐ ಕಾಂಟ್ಯಾಕ್ಟನ್ನು ಮಾಡಿ. ಮತ್ತು ಸ್ಮೈಲ್. ನಾವು ಹಲ್ಲು ಚೆನ್ನಾಗಿರಬೇಕು ಅಥವಾ ಮತ್ತೊಂದು ಅಂತ ಇಲ್ಲ. ನಗುವು ಇಂಥ ಜಗಳ ಆಗಿರಲಿ, ಎಂತಹದೇ ಒಂದು ಕೋಪ ಮನಸ್ಸಾಗಿರಲಿ, ಅದನ್ನು ಮಾಸೋ ಶಕ್ತಿ ಇರೋದು ನಗುವಿಗೆ. ಹಾಗಾಗಿ ಯಾರು ಪ್ಲೆಸೆಂಟಾಗಿ ಸ್ಮೈಲ್ ಮಾಡ್ತಾ ಇರ್ತಾರೋ ಅವರನ್ನು ಪದೇ ಪದೇ ನೋಡೋಣ ಅಂತ ಅನಿಸುತ್ತೆ, ಮಾತಾಡೋಣ ಅನಿಸುತ್ತೆ. ಅವರ ಆರ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋಗುತ್ತೆ. ಆ ಮನುಷ್ಯನೊಟ್ಟಿಗೆ ಪದೇ ಪದೇ ಮೀಟ್ ಆಗೋಣ, ಮಾತಾಡೋಣ ಅನಿಸುತ್ತೆ. ಆ ನಗುವಿಗೆ ಆ ಶಕ್ತಿ ಇದೆ. ಸೊ ಹಾಗಾಗಿ ಮೊದಲನೇದಾಗಿ ಐ ಕಾಂಟ್ಯಾಕ್ಟನ್ನು ಮಾಡಿ. ಮತ್ತು ಸ್ಮೈಲಿಗೆ ಅದರದೇ ಆದ ಒಂದು ಶಕ್ತಿ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಪಾಶ್ಚರ್. ನಾವು ನಡೀತಕ್ಕಂತಹ ರೀತಿಯಾಗಿರ್ಬೋದು, ಕೂತ್ಕೊಳ್ತಕ್ಕಂಥದ್ದಾಗಿರ್ಬೋದು. ನೋಡಿ, ಸುದೀಪನ್ನು ನೋಡಿರಬಹುದು. ಅವರು ಎಷ್ಟು ಕಾನ್ಫಿಡೆನ್ಸಿಂದ ಸ್ಟ್ರೇಟಾಗಿ ನಿಂತಿರ್ತಾರಲ್ವಾ? ಹಾಗೆ ನಾವು ಅಷ್ಟೇ ನಮ್ಮ ಕಾನ್ಫಿಡೆನ್ಸನ್ನು ತೋರಿಸುತ್ತೆ ಯಾವಾಗ ನಾವು ಪಾಶ್ಚರ್, ನಾವು ಸ್ಟ್ರೇಟ್ ಆಗಿರ್ತೀವಿ. ನಾನು ಈಗ ನಿಮ್ಮ ಮುಂದೆ ಕೂತ್ಕೊಂಡು ಅಥವಾ ಹೇಗೋ ನನಗೆ ಇಷ್ಟ ಬಂದಂಗೆ ಈ ರೀತಿ ಕೂತು ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಬಾಡಿ ಪಾಶ್ಚರಿಗೆ ಅದರದೇ ಆದ ಒಂದು ಮಹತ್ವತೆ ಇದೆ. ಸೊ ನಾವು ಹೇಗಿರ್ಬೇಕಂತಪ್ಪ ಅಂತ ಹೇಳಿದ್ರೆ, ಒಂದು ತಲೆ ಮೇಲೆ ಒಂದು ಪೈಲ್ ಆಫ್ ಬುಕ್ಸ್ ಇದ್ದರೆ ಹೇಗೆ ನಾವು ಸ್ಟ್ರೇಟ್ ಆಗಿರ್ತೀವೋ ಅದೇ ರೀತಿಯಲ್ಲಿ ತಲೆಯನ್ನು ಸ್ಟ್ರೇಟ್ ಮಾಡಿ ನಾವು ಯಾವಾಗಲೂ ಕೂತಿರೋದಾಗಲಿ ನಿಂತಿರೋದಾಗಲಿ ಮತ್ತು ಐ ಕಾಂಟ್ಯಾಕ್ಟನ್ನು ಮಾಡಬೇಕು. ಮತ್ತೇನೊಂದೇನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ನಾನು ನೋಡಿದ್ದೀನಿ, ಯಾವಾಗ ಕಾನ್ಫಿಡೆನ್ಸ್ ಇರಲ್ಲ ಹೀಗೆ ಕೂದಲು ಮುಟ್ಕೊಂಡು ಮಾತಾಡ್ತಾ ಇರೋದು ಅಥವಾ ಎಲ್ಲೋ ನೋಡ್ತಾ ಮಾತಾಡೋದು, ಪದೇ ಪದೇ ಕೂದಲನ್ನು ಮುಟ್ತಾ ಇದ್ರು ಕೂಡ ಆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದನ್ನು ಸಬ್ಕಾನ್ಷಿಯಸ್ಲಿ ಅದು ತೋರಿಸ್ತಾ ಹೋಗುತ್ತೆ. ಪದೇ ಪದೇ ನಿಮ್ಮ ಕೂದಲಾಗಿರ್ಬೋದು, ಕೂದಲು ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ತಲೆ ಬಚ್ಕೊಳ್ಳೋದಾಗಲಿ, ಯಾಕಂತ ಹೇಳಿದ್ರೆ ಅದಕ್ಕೆ ಆದ ಒಂದು ನಿರ್ದಿಷ್ಟವಾದ ಜಾಗ ಇದೆ. ನಿಮ್ಗೆ ಯಾವಾಗಾದರೂ ನಿಮಗೆ ಡೌಟ್ ಬಂದರೆ, ಅಯ್ಯೋ ನನ್ನ ಹೇರ್ ಸ್ಟೈಲ್ ಸರಿಗಿಲ್ಲ ಅಂತ ಹೇಳಿದರೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ವಾಶ್ರೂಮ್ಗೆ ಹೋಗಿ ನಿಮ್ಮ ಹೇರ್ ಸ್ಟೈಲನ್ನು ಸರಿ ಮಾಡ್ಕೊಂಡು ಬನ್ನಿ. ಅದ್ರ ಬಿಟ್ಟು ಎದುರುಗಡೆ ಇರೋರು ವ್ಯಕ್ತಿಗೆ ಮುಂದೆ ಪದೇ ಪದೇ ಕೂದಲನ್ನು ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ಅದು ಕೂಡ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸನ್ನು ತೋರಿಸ್ತಾ ಹೋಗುತ್ತೆ. ಮತ್ತು ಇನ್ನೊಂದಪ್ಪ ಅಂತ ಹೇಳಿದ್ರೆ, ನೀವು ಯಾರನ್ನೂ ಭೇಟಿಯಾಗಲಿಕ್ಕೆ ಹೋಗ್ತೀರಾ, ಒಂದು ಮೀಟಿಂಗ್ ಇರುತ್ತೆ ನೋಡಿ, ಆವಾಗಲೂ ಅಷ್ಟೇ ನಾವು ಎಂಥದೇ ಒಳ್ಳೆ ಮನಸ್ಸಿರಲಿ, ಆದರೆ
ಫಸ್ಟ್ ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಅಪಿಯರೆನ್ಸನ್ನು ನೋಡ್ತೀವಿ. ಸೊ ಯಾವಾಗಲೂ ಅಷ್ಟೇ ನಮ್ಮ ಹತ್ರ 3 ಬಟ್ಟೆ ಇರಲಿ, ಅದನ್ನು ಒಗೆದು ನೀಟಾಗಿ ಇಸ್ತ್ರಿ ಮಾಡಿದ್ರೆ ಆ ಬಟ್ಟೆಯ ಚಾರ್ಮನ್ನೇ ಚೇಂಜ್ ಮಾಡುತ್ತೆ. ನಾವು ಯಾವಾಗ ಬಟ್ಟೆ ಇಸ್ತ್ರಿ ಆಗಿರುತ್ತೋ ನಾವು ಆಗ ತುಂಬ ಕಾನ್ಫಿಡೆನ್ಸಿಂದ ಇರ್ತೀವಿ. ಮತ್ತು ಈಗ ಎಷ್ಟೊಂದು ಟ್ರೆಂಡ್ಗಳು ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಯಾರೋ ಒಬ್ಬರು ಚಿಕ್ಕ ಬಟ್ಟೆ ಹಾಕ್ತಾರೆ, ಯಾರೋ ಒಬ್ಬರು ಬೇರೆ ಥರ ಬಟ್ಟೆ ಹಾಕ್ತಾರೆ ಅಂತ ನಾವು ಅದನ್ನು ಹಾಕ್ಲಿಕ್ಕೆ ಹೋದರೆ ಅದು ಅವರ ದೇಹದ ಗಾತ್ರ, ತೂಕ, ಬಣ್ಣಕ್ಕೆ ಸೂಕ್ತವಾಗುತ್ತೆ. ನಮ್ಮ ದೇಹದ ಗಾತ್ರ ಬಣ್ಣಕ್ಕೆ ಯಾವುದು ಸೂಕ್ತವೋ ಅದನ್ನು ಹಾಕ್ತಾ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಕೆಲವು ಚೇಂಜಸನ್ನು ಮಾಡೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಒಂದು ಅತ್ಯುನ್ನತವಾದ ಜೀವನವನ್ನು ನಾವು ನಡೆಸ್ಬೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೇ ಅಲ್ಲ ಒಂದು ಸ್ಮೆಲ್ ಇರುತ್ತೆ. ನೋಡಿ, ಈಗ ಒಬ್ಬ ಪ್ರಾಣಿಗಳು ಅಷ್ಟೇ, ತಾನು ಇನ್ನೊಂದು ಪ್ರಾಣಿಯನ್ನು ಮೀಟ್ ಮಾಡಿದಾಗ ಅದರ ಸ್ಮೆಲ್ಲನ್ನು ನೋಡುತ್ತೆ. ಅದನ್ನು ಫೆರೋಮೋನ್ಸ್ ಅಂತ ಕರಿತೀವಿ. ಯಾವಾಗ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಬೇಕು ಅಥವಾ ಏನು ಮಾಡಬೇಕಂದ್ರೆ ಅಚ್ಚುಕಟ್ಟಾಗಿ ನಾವು ಒಳ್ಳೆ ಸ್ನಾನ ಮಾಡಿದಾಗ ಏನಾಗುತ್ತೆ, ನಮ್ಮ ಎನರ್ಜಿ ಫೀಲ್ಡೇ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಒಳ್ಳೆ ಸ್ಮೆಲ್ಲಿಂದ ಇರಬೇಕು. ನಾನು ಹಾಗಂತ ಪರ್ಫ್ಯೂಮ್ ಹಾಕಿ ಅಂತಲ್ಲ, ಯಾವಾಗ ನಾವು ಕ್ಲೀನಾಗಿ ನೀಟಾಗಿರ್ತೀವೋ ನಮ್ಮ ಎನರ್ಜಿನೇ ಚೇಂಜ್ ಆಗ್ತಾ ಹೋಗುತ್ತೆ. ಇದೆಲ್ಲ ನಾವು ಮಾಡ್ತಾ ಹೋದರೆ, ಚಿಕ್ಕ ಎಕ್ಸಸೈಸನ್ನು ಮಾಡ್ತಾ ಹೋದರೆ ಕೂಡ ನಮ್ಮ ಜೀವನದಲ್ಲಿ ನಾವು ಕಾನ್ಫಿಡೆನ್ಸನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಡಿಯನ್ನು ಶಾರ್ಪಾಗಿ ಇಟ್ಕೊಳ್ಳಿಕ್ಕೆ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಫಾರ್ಮ್ ಆಫ್ ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅದು ಕೂಡ ನಮ್ಮ ದೇಹವನ್ನು ನಾವು ಯಾವಾಗ ತೂಕ ಮ್ಯಾನೇಜ್ ಮಾಡ್ತೀವೋ ನಮಗೆ ಕಾನ್ಫಿಡೆನ್ಸನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.